ಆರ್ಟ್ಸ್ ತಗೊಳ್ಳೋರು ಫೇಲ್ ಆದವರು, ಆರ್ಟ್ಸ್ನಲ್ಲಿ ಫ್ಯೂಚರ್ ಇಲ್ಲ, ಆರ್ಟ್ಸ್ ಭಾಳ ಈಸಿ ಸ್ಟ್ರೀಮ್. ಫ್ರೆಂಡ್ಸ್, ಈ ಮಾತು ನೀವು ಭಾಳ ಕೇಳಿರ್ತೀರ. ಈ 3 ಸ್ಟೇಟ್ಮೆಂಟ್ ಸಂಪೂರ್ಣ ತಪ್ಪು. ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರು, IAS ಆಫೀಸರು, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಸೈಕಾಲಜಿಸ್ಟು, ಜರ್ನಲಿಸ್ಟು, ಫಿಲ್ಮ್ ಡೈರೆಕ್ಟರ್ ಭಾಳ ಜನ ಆರ್ಟ್ ಬ್ಯಾಕ್ಗ್ರೌಂಡಿಂದ ಬಂದವರು. ಆರ್ಟ್ಸ್ ಅಂದರೆ ಲೀಡರ್ಸ್, ಥಿಂಕರ್ಸ್ ಆ್ಯಂಡ್ ಕ್ರಿಯೇಟರ್ಸ್, ಅಂದರೆ ನಾಯಕರು, ಚಿಂತಕರು ಮತ್ತು ಸೃಷ್ಟಿಕಾರರು. ಇದನ್ನು ಈ ಸೆಷನಲ್ಲಿ ಪ್ರೂವ್ ಮಾಡೋಣ. ಮೊದಲಿಗೆ ಆರ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆರ್ಟ್ ಅಂದರೆ ಈ ಆರ್ಟ್ ಸ್ಟ್ರೀಮಲ್ಲಿ ಏನು ಬರುತ್ತೆ ಅಂದರೆ ಒಂದು ಸಮಾಜ, ಜನರು, ಸಂಸ್ಕೃತಿ ಅಂದರೆ ಸೊಸೈಟಿ, ಪೀಪಲ್, ಕಲ್ಚರ್, ಜೊತೆಗೆ ಮಾನವ ನಡವಳಿಕೆ, ಹಿಸ್ಟ್ರಿ ಅಂದರೆ ಇತಿಹಾಸ, ಇವುಗಳ ಬಗ್ಗೆ ಆಳವಾಗಿ ಅರಿವು ನೀಡುವ ವಿಭಾಗ. PUCಯಲ್ಲಿ ನೀವು ಏನು ಕಲಿತೀರಾ ಅಂದರೆ ಒಂದು ಹಿಸ್ಟ್ರಿ, ಇತಿಹಾಸ, ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ, ಸೋಷಿಯಾಲಜಿ, ಸಮಾಜಶಾಸ್ತ್ರ, ಸೈಕಾಲಜಿ, ಮನಃಶಾಸ್ತ್ರ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ, ಕನ್ನಡ ಮತ್ತು ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ತಿಳ್ಕೊತೀರಾ, ಅಂದರೆ ಸಾಹಿತ್ಯದ ಬಗ್ಗೆ ತಿಳ್ಕೊತೀರಾ. ಜೊತೆಗೆ ಆಪ್ಷನಲ್ ಆಗಿ ಫೈನ್ ಆರ್ಟ್ಸು, ಜರ್ನಲಿಸಮು, ಹೋಮ್ ಸೈನ್ಸ್ ಇರುತ್ತೆ. ಆರ್ಟ್ಸ್ ಅಂದರೆ ಕ್ರಿಯೇಟಿವಿಟಿ, ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ಬೋದು. ಮತ್ತೆ ಕಮ್ಯುನಿಕೇಶನ್, ಸಂವಹನ ಕೌಶಲ್ಯ, ಈ 3 ಸ್ಕಿಲ್ನ ಇದು ಬ್ರಾಂಚ್ ಕಲಿತಾರೆ. ಈ 3 ಸ್ಕಿಲ್ಲು ಯಾವ ಕೆರಿಯರ್ಲು ಇಂಪಾರ್ಟೆಂಟು. ಈಗ ಆರ್ಟ್ಸ್ ಯಾರಿಗೆ ಸೂಕ್ತ? ರೀಡಿಂಗ್, ರೈಟಿಂಗ್ ಮತ್ತೆ ಅನಾಲಿಸಿಸ್ ಅಂದರೆ ಓದೋದು, ಬರೆಯೋದು, ವಿಶ್ಲೇಷಣೆ ಮಾಡೋದು ಇಷ್ಟ ಇದ್ರೆ ನಿಮಗೆ ಸೂಟ್ ಆಗುತ್ತೆ. ಸೊಸೈಟಿ, ಪೀಪಲ್ ಮತ್ತೆ ಕಲ್ಚರ್ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ, ಸೈಕಾಲಜಿ, ಲಾ, UPSC, ಮೀಡಿಯಾ, ಜರ್ನಲಿಸಂ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಮ್ಯಾಥ್ಸ್, ಸೈನ್ಸ್ ಅಂತ ಹೆವಿ ಸಬ್ಜೆಕ್ಟ್ ಬೇಡ ಅಂದ್ರೆ ಇದು ಒಂದು ಪವರ್ಫುಲ್ ಕ್ಯಾರಿಯರ್. ಕ್ರಿಯೇಟಿವ್ ಥಿಂಕಿಂಗ್, ಸ್ಟೋರಿ ಟೆಲಿಂಗ್, ಡಿಬೇಟ್ ಮುಂತಾದ ಇಷ್ಟ ಇದ್ರೆ, IAS, IPS, IFS ಡ್ರೀಮ್ ಇದ್ರೆ ಆರ್ಟ್ ಪರ್ಫೆಕ್ಟ್ ಚಾಯ್ಸ್. ಈಗ ಆರ್ಟ್ಸ್ ಅಲ್ಲಿ ಏನೇನು ಕೆರಿಯರ್ ಪಾತ್ ಇದೆ ಅಂತ ನೋಡೋಣ. 8 ಕೆರಿಯರ್ ಪಾತ್ ಇದೆ. ಮೊದಲನೇ ಪಾತ್ UPSC ಸಿವಿಲ್ ಸರ್ವಿಸಸ್, ಇಂಡಿಯಾದ ಮೋಸ್ಟ್ ಪವರ್ಫುಲ್ ಜಾಬ್. IAS, IPS, IFS, IRS ಆರ್ಟ್ಸ್ ಸಬ್ಜೆಕ್ಟ್ UPSC ಸಿಲೆಬಸ್ಗೆ ಹೇಳಿ ಮಾಡ್ದಂಗಿದೆ. IAS ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೋದು, ಸ್ಟೇಟ್ ಸೆಕ್ರೆಟರಿ ಆಗ್ಬೋದು. IPS ಅಂದ್ರೆ SP ಮತ್ತೆ ಕಮಿಷನರ್ ಆಗ್ತಾರೆ. IFS ಅಂದ್ರೆ ಡಿಪ್ಲೊಮಸಿ ಇನ್ ಫಾರಿನ್ ಪೋಸ್ಟಿಂಗ್ ಇರುತ್ತೆ. ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲಿ 56,000 ಹಿಡಿದು 2.5 ಲಕ್ಷ ತನಕ ಎಕ್ಸ್ಪೀರಿಯನ್ಸ್ ಆದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸಾಮ್ UPSC ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಆರ್ಟ್ ಸ್ಟೂಡೆಂಟ್ಗೆ ನ್ಯಾಚುರಲ್ ಅಡ್ವಾಂಟೇಜ್ ಆಗುತ್ತೆ. ಎರಡನೇ ಪಾತ್ರ ಸೈಕಾಲಜಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಕೆರಿಯರ್. ಸೈಕಾಲಜಿ ಕೆರಿಯರ್ ಮನಃಶಾಸ್ತ್ರ ವೃತ್ತಿಗಳು ಅಂತ ಕರಿಬಹುದು. ಕ್ಲಿನಿಕಲ್ ಸೈಕಾಲಜಿಸ್ಟ್ ಯೂಶಲಿ ಹಾಸ್ಪಿಟಲ್, ಮೆಂಟಲ್ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಸ್ಕೂಲ್ ಕೌನ್ಸಿಲರ್ NEP 2020 ಮೂಲಕ ಡಿಮ್ಯಾಂಡ್ ಜಾಸ್ತಿ ಇದೆ. NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ. ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ವತಿಯಿಂದ 2020ರಲ್ಲಿ ಒಂದು ಪರಿಚಯಿಸಲಾಯಿತು ಹೊಸ ಶಿಕ್ಷಣ ನೀತಿ. ಇದ್ರ ಮೂಲಕ ಅಪಾಯಿಂಟ್ ಆಗ್ಬೋದು. ಕಾರ್ಪೊರೇಟ್ ಕೌನ್ಸಿಲರ್ IT ಕಂಪನಿಯಲ್ಲಿ ಹೈರ್ ಮಾಡ್ತಾರೆ. ಚೈಲ್ಡ್ ಸೈಕಾಲಜಿಸ್ಟ್ ಸ್ಕೂಲಲ್ಲಿ ರೆಕ್ರೂಟ್ ಮಾಡ್ತಾರೆ. HR ಮ್ಯಾನೇಜರ್ ಇವರ ಸ್ಯಾಲರಿ 3 ಲಕ್ಷ ವರ್ಷದಿಂದ 20 ಲಕ್ಷ ವರ್ಷ ತನಕ ಹೋಗುತ್ತೆ. ಇನ್ನು ಪಾತ್ BS ಸೈಕಾಲಜಿ, ಇದು MA ಸೈಕಾಲಜಿ RCA ಲೈಸೆನ್ಸ್ ಬೇಕಾಗುತ್ತೆ. ಅಂದ್ರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಬ ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಭಾರತದಲ್ಲಿ ಸೈಕಾಲಜಿಸ್ಟ್, ಥೆರಪಿಸ್ಟ್, ಸ್ಪೆಷಲ್ ಎಜುಕೇಶನ್ ಮುಂತಾದ ರಿಹ್ಯಾಬಿಲಿಟೇಷನ್ ಪ್ರೊಫೆಷನ್ ರೆಗ್ಯುಲೇಟ್ ಮಾಡುತ್ತೆ. ಈಗ ಮೂರನೇ ಪಾತ್ ನೋಡೋಣ. ಲಾ ಅಂಡ್ ಲೀಗಲ್ ಫೀಲ್ಡ್ ಕೆರಿಯರ್. ಅಡ್ವೊಕೇಟ್, ವಕೀಲರು, ಅವರು 5 ಲಕ್ಷದಿಂದ 5 ಕೋಟಿ ತನಕ ಸಂಪಾದಿಸಬಹುದು. ಜಡ್ಜಸ್, ಕಾರ್ಪೊರೇಟ್ ಲೀಗಲ್ ಅಡ್ವೈಸರ್, MNC ಇವರಿಗೆ 30 ಲಕ್ಷದಿಂದ 50 ಲಕ್ಷ ಸ್ಯಾಲರಿ ಇರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಲೀಗಲ್ ಜರ್ನಲಿಸ್ಟ್. ಹೇಗೆ ಎಂಟ್ರಿ ಪಡೆಯೋದು? ನೀವು ಫ್ಲಾಟ್ ಎಂಟ್ರೆನ್ಸ್ ಬರಬೇಕಾಗತ್ತೆ. ಪಾತು BA LLB 5 ವರ್ಷ ಅಥವಾ BA ಮಾಡಿ LLB 3 ವರ್ಷ ಓದಬೇಕಾಗತ್ತೆ. 4ನೇ ಪಾತ್ ಮೀಡಿಯಾ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್. ಮೀಡಿಯಾದಲ್ಲಿ ಯಾವ ಕೆರಿಯರ್ ಇರುತ್ತೆ? TV ರಿಪೋರ್ಟರ್ಸ್, ನ್ಯೂಸ್ ಆಂಕರ್, ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಪೋಡ್ಕಾಸ್ಟರ್, ಸ್ಕ್ರಿಪ್ಟ್ ರೈಟರ್, ಸ್ಕ್ರೀನ್ ರೈಟರ್, ಡಿಜಿಟಲ್ ಮೀಡಿಯಾ, ರೇಡಿಯೋ ಜಾಕಿ, ಫೋಟೋ ಜರ್ನಲಿಸ್ಟ್ ಇವೆಲ್ಲ ಆಪ್ಷನ್ ಇರುತ್ತೆ. ಕೋರ್ಸಸ್ BA ಮಾಸ್ ಕಮ್ಯುನಿಕೇಶನ್ ಮಾಡಬೇಕು, ಆರ್ BGMC ಅಂದ್ರೆ PGMC ಅಂದ್ರೆ ಬ್ಯಾಚುಲರ್ ಆಫ್ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್. 5ನೇ ಪಾತ್ ಡಿಸೈನ್ ಮತ್ತು ಕ್ರಿಯೇಟಿವ್ ಕೆರಿಯರ್. ಫ್ಯಾಷನ್ ಡಿಸೈನರ್, ಇಂಟೀರಿಯರ್ ಡಿಸೈನರ್ ಅಂದ್ರೆ ಒಳಾಂಗಣ ವಿನ್ಯಾಸ, ಈ ಮನೆಯೆಲ್ಲ ಇಂಟೀರಿಯರ್ ಮಾಡ್ತಾರಲ್ಲ ಅವರು. UX ಡಿಸೈನರ್ ಯೂಶಲಿ ವೆಬ್ಸೈಟ್ ಡಿಸೈನ್ ಮಾಡ್ತಾರೆ ಅವರು. ಗ್ರಾಫಿಕ್ ಡಿಸೈನರ್, ಫಿಲ್ಮ್ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್, ಫೋಟೋಗ್ರಾಫರ್. 6ನೇ ಪಾತ್ ಟೀಚಿಂಗ್ ಅಂಡ್ ಎಜುಕೇಶನ್. ಸ್ಕೂಲ್ ಟೀಚರ್ ಆಗ್ಬೋದು. BA ಪ್ಲಸ್ BEd ಮಾಡಬೇಕಾಗುತ್ತೆ. ಕಾಲೇಜ್ ಲೆಕ್ಚರರ್, MA ಪ್ಲಸ್ NET SLET, ಈ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ NET ಅಂತ ಕರೀತಾರೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಡೆಸುವ ಇದು ಎಕ್ಸಾಮು. ಇದನ್ನ ಕ್ಲಿಯರ್ ಮಾಡಿದ್ರೆ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬ್ಗೆ ಎಲಿಜಿಬಲ್ ಆಗ್ತೀರಾ. SLET ಅಂದ್ರೆ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್. ಇದು ಸ್ಟೇಟ್ ಲೆವೆಲ್ ಲೆಕ್ಚರ್ ಎಲಿಜಿಬಿಲಿಟಿ ಎಕ್ಸಾಮು. ಕೆಲವೊಂದು ರಾಜ್ಯದಲ್ಲಿ ಗೌರ್ಮೆಂಟ್ ಕಂಡಕ್ಟ್ ಮಾಡುತ್ತೆ. ಪ್ರೈವೇಟ್ ಕಾಲೇಜಸ್ ಅಲ್ಲಿ ನೀವು ಅದರಿಂದ ಜಾಬ್ ಕಳಿಸಬಹುದು. ಎಜುಕೇಶನ್ ಅಂಡ್ ಮತ್ತೆ ಕಂಟೆಂಟ್ ಕ್ರಿಯೇಟರ್. ಎಜುಟೆಕ್ ಕಂಪ್ನಿಗಳು ಡಿಮ್ಯಾಂಡ್ ಇದೆ. ಎಜುಟೆಕ್ ಕಂಪ್ನಿಯಲ್ಲಿ ಡಿಮ್ಯಾಂಡ್ ಇದೆ. ಎಜುಕೇಶನ್ ಕನ್ಸಲ್ಟೆಂಟು ಆಗ್ಬೋದು. 7ನೇ ಪಾತ್ ಸೋಷಿಯಲ್ ಸೈನ್ಸ್ ಅಂಡ್ ಪಾಲಿಸಿ. ಸೋಷಿಯಾಲಜಿಸ್ಟ್ ಅಂದ್ರೆ ಸಮಾಜದಲ್ಲಿ ಜನರ ಬಿಹೇವಿಯರ್, ಕಲ್ಚರು, ರಿಲೇಶನ್ಶಿಪ್, ಸೋಷಿಯಲ್ ಪ್ರಾಬ್ಲಮ್, ಎಜುಕೇಶನ್, ಫ್ಯಾಮಿಲಿ ಸಿಸ್ಟಮ್ ಮೊದಲಾದ ಟ್ರೆಂಡ್ ಅನ್ನ ಸ್ಟಡಿ ಮಾಡೋ ಪ್ರೊಫೆಷನ್. ನೆಕ್ಸ್ಟ್ ಪೊಲಿಟಿಕಲ್ ಅನಲಿಸ್ಟ್, NGO, UNICEF, UN ನಲ್ಲಿ ರೋಲ್ ಸಿಗುತ್ತೆ. ಸೋಷಿಯಲ್ ಆಂಟ್ರಪ್ರನರ್ ಮತ್ತೆ ಪೊಲಿಟಿಕಲ್ ಅನಲಿಸ್ಟ್. 8ನೇ ಪಾತ್ ಎಕನಾಮಿಕ್ಸ್ ಅಂಡ್ ರಿಸರ್ಚ್. ಎಕನಾಮಿಸ್ಟ್ ಅಂದ್ರೆ RBI, ವರ್ಲ್ಡ್ ಬ್ಯಾಂಕ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಜಾಬ್ ಇರುತ್ತೆ.
ಮಾರ್ಕೆಟ್ ರಿಸರ್ಚ್ ಅನಲಿಸ್ಟ್ ಆಗ್ಬೋದು, ಡೇಟಾ ಅನಲಿಸ್ಟ್ ವಿತ್ ಎಕ್ಸ್ಟ್ರಾ ಸ್ಕಿಲ್, ಅಕಾಡೆಮಿಕ್ ರಿಸರ್ಚರ್, ಪ್ರೊಫೆಸರ್, ಇವೆಲ್ಲ ಆಪ್ಷನ್ ಇದೆ. ಈಗ ಇದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂದ್ರೆ ಲಾಭ ಮತ್ತೆ ಚಾಲೆಂಜಸ್ ಏನು ಅಂತ ನೋಡೋಣ. ಪ್ರೋಸ್, UPSಗೆ ಡೈರೆಕ್ಟ್ ಅಡ್ವಾಂಟೇಜ್, ಮ್ಯಾಥ್ಸ್ ಪ್ರೆಷರ್ ಇರಲ್ಲ, ಕ್ರಿಯೇಟಿವ್ ಮತ್ತೆ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ, ಲೋ ಕಾಂಪಿಟೇಷನ್, ಲಾ ಮತ್ತೆ ಮೀಡಿಯಾ ಡಿಸೈನ್, UPSC ಟೀಚಿಂಗ್ ಇವೆಲ್ಲದಕ್ಕೂ ಆಪ್ಷನ್ ಓಪನ್ ಇರುತ್ತೆ. ಸೈಕಾಲಜಿ ಡಿಮ್ಯಾಂಡ್ ಈಗ ಇತ್ತೀಚೆಗೆ ಬಹಳ ರೈಟ್ ಆಗ್ತದೆ. ಇನ್ನು ಚಾಲೆಂಜಸ್ ನೋಡೋಣ ಅಂದ್ರೆ ಕಾನ್ಸ್ ನೋಡೋಣ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇನಿಷಿಯಲ್ ಸ್ಯಾಲರಿ ಕಮ್ಮಿ ಇರುತ್ತೆ. UPSಗೆ 2 ರಿಂದ 5 ವರ್ಷ ಡೆಡಿಕೇಶನ್ ಬೇಕೇ ಬೇಕು. ರಿಲೇಟಿವ್ ಆರ್ಟ್ಸ್ ಅನ್ನು ಅಂಡರ್ ವ್ಯಾಲ್ಯೂ ಮಾಡಬಹುದು. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇನಿಷಿಯಲ್ ಇನ್ಕಮ್ ಬಹಳ ಕಮ್ಮಿ ಇರುತ್ತೆ, ನೀವು ಎಸ್ಟಾಬ್ಲಿಷ್ ಆಗೋ ತನಕ. ಮತ್ತೆ ಇದರಲ್ಲಿ ನೆಟ್ವರ್ಕಿಂಗ್ ಮತ್ತೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್. ಈಗ ಕೆಲವು ತಪ್ಪು ಕಲ್ಪನೆಯನ್ನ ನೋಡೋಣ. ಒಂದು ಮಿತ್ ಇದೆ, ಆರ್ಟ್ಸ್ ಅಂದ್ರೆ ವೀಕ್ ಸ್ಟೂಡೆಂಟ್. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಮೈಂಡ್ ಆರ್ಟ್ಸ್ ಇಂದ ಬಂದವರು. ಆರ್ಟ್ಸ್ ಅಲ್ಲಿ ಎಲ್ಲ ಜಾಬ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ರಿಯಾಲಿಟಿ IAS, ಲಾಯರು, ಸೈಕಾಲಜಿಸ್ಟ್, ಜರ್ನಲಿಸ್ಟ್, ಡಿಸೈನರು ಹ್ಯೂಜ್ ಡಿಮ್ಯಾಂಡ್ ಇದೆ. ಇನ್ನೊಂದು, ಆರ್ಟ್ಸ್ ಅಲ್ಲಿ ಈಸಿ ಸ್ಟ್ರೀಮ್. ನಿಜ ಹೇಳ್ಬೇಕು ಅಂದ್ರೆ UPSC ಒನ್ ಆಫ್ ದ ಇಂಡಿಯಾಸ್ ಟಫೆಸ್ಟ್ ಎಕ್ಸಾಮ್. ಮತ್ತೆ ಲಾಗೆ ಇಂಟೆನ್ಸ್ ಆರ್ಗ್ಯುಮೆಂಟ್, ಅಂದ್ರೆ ನೀವು ಬಹಳ ಸ್ಟಡಿ ಮಾಡಬೇಕು. ಆ ಸ್ಟೂಡೆಂಟ್ ಕಷ್ಟಪಡ್ತಾರೆ, ಬಟ್ ಬೇರೆ ರೀತಿ. ಈಗ ನೀವು ಆರ್ಟ್ ಚೂಸ್ ಮಾಡ್ಕೋಬೇಡ, ಡಿಸೈಡ್ ಮಾಡಿ. ನಿಮ್ಗೆ ಸೊಸೈಟಿ, ಪೀಪಲ್, ರೀಡಿಂಗ್, ರೈಟಿಂಗ್ ಇಷ್ಟನಾ? ಸೈಕಾಲಜಿ, ಲಾ, ಪೊಲಿಟಿಕ್ಸ್, ಹಿಸ್ಟ್ರಿ ನಿಮ್ಗೆ ಎಕ್ಸೈಟ್ ಮಾಡುತ್ತಾ? ಕ್ರಿಯೇಟಿವಿಟಿ ಮತ್ತೆ ಪವರ್ಫುಲ್ ಕ್ಯಾರಿಯರ್ ಬೇಕಾ? IAS, ಲಾ, ಜರ್ನಲಿಸಮ್ ಅಥವಾ ಡಿಸೈನ್ ಡ್ರೀಮ್ ಇದೆಯಾ? ಈ ಮೂರಲ್ಲಿ ಯಾವ್ದಾರ ಎಸ್ ಇದ್ರೆ ಆರ್ಟ್ಸ್ ನಿಮ್ಗೆ ಒಳ್ಳೆ ಫೀಲ್ಡ್. ಈಗ ಆರ್ಟ್ಸ್ ಅಲ್ಲಿ ಸಕ್ಸಸ್ ಆಗಾಗಿ ಏನ್ ಮಾಡ್ಬೇಕು? ದಿನ ಪೇಪರ್ ಓದಿ, ಜೊತೆಗೆ ಡೈಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ನಿಮ್ ಡೈರಿ ಇರ್ಬೋದು, ಬ್ಲಾಗ್ ಇರ್ಬೋದು, ಇರ್ಬೋದು, ಹೆಲ್ಪ್ ಆಗುತ್ತೆ. ಡಿಬೇಟು, ಥಿಯೇಟರು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿ. ಕಂಪ್ಯೂಟರ್ ಮತ್ತೆ ಡಿಜಿಟಲ್ ಟೂಲ್ ಕಲೀರಿ. UPSC ಡ್ರೀಮ್ ಇದ್ರೆ PUC ಆದ್ಮೇಲೆ ಸೆಕೆಂಡ್ ಇಯರ್ ಇಂದ NCERT ಓದಿ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಮಾನವೀಯತೆ, ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ವೆಪನ್, ಅಂದ್ರೆ ನಿಮ್ಮ ಆಯುಧ. ಆ ಸ್ಟೂಡೆಂಟ್ ಅಂದ್ರೆ ಕೇವಲ ಜಾಬ್ ಮಾಡೋದಲ್ಲ, ಸಮಾಜನ ರೂಪಿಸೋರು, ಸಮಾಜದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಇದೆ. ಆದ್ರಿಂದ ಆ ಸ್ಟ್ರೀಮ್ ಒಂದು ಪವರ್ಫುಲ್ ಚಾಯ್ಸ್. ನಿಮಗೆ ಆಸಕ್ತಿ ಇದ್ರೆ ಕಾನ್ಫಿಡೆಂಟ್ ಆಗಿ ಚೂಸ್ ಮಾಡಿ, ಖಂಡಿತ ಸಕ್ಸಸ್ ಸಿಗುತ್ತೆ. ಧನ್ಯವಾದಗಳು.